ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ವಿಜಯಪುರ ಟು ದೇವನಹಳ್ಳಿ ರಸ್ತೆಯ ಬಸಪ್ಪನ ತೋಪು ಬಳಿಯ ಕೃಷಿ ಇಲಾಖೆ ಮುಂಭಾಗದಲ್ಲಿ ಕೊಕ್ಕರೆಪಡಿಯ ಗ್ರಾಮ ನೂತನವಾಗಿ ಲೋಕಾರ್ಪಣೆಗೊಳ್ತಾ ಇರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಶ್ರೀ ಶ್ರೀನಿವಾಸ, ಶ್ರೀ ಮಹಾಲಕ್ಷ್ಮೀ ದೇವಿ, ಶ್ರೀ ಗಣಪತಿ ಮತ್ತು ಶ್ರೀ ನಾಗದೇವತೆಗಳ ಪ್ರಾಣ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 21-1-2026 ರಿಂದ 23-1-2026 ಪೂಜಾ ಕಾರ್ಯಕ್ರಮಗಳು 3 ದಿನಗಳ ಕಾಲ ನಡೆಯುವ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒನ್ ಟಿವಿಯಲ್ಲಿ ವೀಕ್ಷಿಸಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣವನ್ನ ದೇವಾಲಯಗಳು ನಗರಿ ಅಂತ ಹೇಳಿ ಕರೆಯುವಂತಹ ವಾಡಿಕೆ ಇದೆ. ವಿಜಯಪುರ ಪಟ್ಟಣಕ್ಕೆ ಧಾರ್ಮಿಕ ಆಚಾರ ವಿಚಾರಗಳ ಬಗ್ಗೆ ಇತಿಹಾಸ ಪಡೆದುಕೊಂಡಿದೆ. ವಿಜಯಪುರ ನಗರ ದೇವಾಲಯ ನಗರಿಯಲ್ಲಿ ಪ್ರತಿದಿನ ಒಂದಲ್ಲ ಒಂದು ದೇವಾಲಯಗಳಲ್ಲಿ ಭಜನೆಗಳು, ಹೋಮಗಳು, ಅಭಿಷೇಕಗಳು ನಡೀತಾ ಇರುತ್ತದೆ. ಪಟ್ಟಣದಲ್ಲಿ ದೇವಾನುದೇವತೆಗಳ ದೇವಾಲಯಗಳು ನೆಲೆಸಿರುವ ನಗರವಾಗಿದೆ. ವಿಜಯಪುರ ದೇವಾಲಯ ನಗರಿಗೆ ದಕ್ಷಿಣ ಕಾಶಿ ಎಂಬಂತಹ ಮತ್ತೊಂದು ಹೆಸರನ್ನ ಪಡೆದುಕೊಂಡಿದೆ. ದೇವಾಲಯ ನಗರಿ ಮಡಿಲಿಗೆ ದಿನಾಂಕ 21-1-2026 ರಿಂದ 23-1-2026 ಪೂಜಾ ಕಾರ್ಯಕ್ರಮಗಳು 3 ದಿನಗಳ ಕಾಲ ವಿಶೇಷ ಪೂಜಾ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತದೆ. ವಿಜಯಪುರ ಪಟ್ಟಣ ಹಾಗೂ ಸುತ್ತಮುತ್ತಲಿರುವ ಭಕ್ತಾದಿಗಳಿಗೆ ದೇವಾಲಯ ನಗರಿ ಮಡಲಿಗೆ ಸೇರ್ಪಡೆಯಾಗಲಿದೆ. ದಿನಾಂಕ 21-1-2026 ರಿಂದ 23-1-2026 3 ದಿನಗಳ ಕಾಲ ಶ್ರೀ ಮಹಾಲಕ್ಷ್ಮೀ ದೇವಿ ಟ್ರಸ್ಟ್ ವತಿಯಿಂದ ನೂತನವಾಗಿ ಶ್ರೀ ಮಹಾಲಕ್ಷ್ಮೀ ದೇವಿಯನ್ನ ವಾಸ್ತು ಪ್ರಕಾರವಾಗಿ ವಿನೂತನ ಶೈಲಿಯಲ್ಲಿ ದೇವಾಲಯ ಧರ್ಮಾಧಿಕಾರಿ ಶ್ರೀಮತಿ ಪಾರ್ವತಮ್ಮ ಕ್ಯಾರ್ ರವರು, ನಿವೃತ್ತ ಬಿಎಸ್ಎಫ್ ಯೋಧ ನಾರಾಯಣಸ್ವಾಮಿ ಅವರಿಗೆ ದೇವಿ ಅನುಗ್ರಹದಿಂದ ಬೃಹದಾಕಾರದ ದೇವಾಲಯದ ಸ್ವತಃ ಕೈಯಿಂದ ನಿರ್ಮಿಸಲಾಗಿದೆ. ಭಕ್ತಾದಿಗಳಿಂದ ಸಣ್ಣ ಪುಟ್ಟ ಸಹಾಯ ಸಹಕಾರವನ್ನು ನೀಡಿದ್ದಾರೆ. ಶ್ರೀ ಮಹಾಲಕ್ಷ್ಮೀ ದೇವಿ ಟ್ರಸ್ಟ್ ವತಿಯಿಂದ ಬೃಹದಾಕಾರದ ನೂತನವಾದ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಇರುವಂತಹ ಉಡುಪಿ ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಪೇಜಾವರ ಅಧೋಕ್ಷಜ ಮಠ ಉಡುಪಿ ಪೀಠಾಧಿಪತಿಗಳಾದ ಶ್ರೀ 1008 ಶ್ರೀ ವಿಶ್ವ ಪ್ರಸನ್ನ ತೀರ್ಥ ಶ್ರೀ ಪಾದಂಗಳವರ ಅಮೃತ ಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೆಸಿಕೊಡುವರು. ಶ್ರೀ ಮಹಾಲಕ್ಷ್ಮೀ ದೇವಿ ಟ್ರಸ್ಟ್ ವತಿಯಿಂದ ಬೃಹದಾಕಾರದ ನೂತನವಾದ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ನೂತನವಾಗಿ ಲೋಕಾರ್ಪಣೆಗೊಳ್ತಾ ಇರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಶ್ರೀ ಶ್ರೀನಿವಾಸ, ಶ್ರೀ ಮಹಾಲಕ್ಷ್ಮೀ ದೇವಿ, ಶ್ರೀ ಗಣಪತಿ ಮತ್ತು ಶ್ರೀ ನಾಗದೇವತೆಗಳ ಪ್ರಾಣ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 21-1-2026 ರಿಂದ 23-1-2026 ರವರೆಗೆ 3 ದಿನಗಳ ಕಾಲ ಪೂಜಾ ವಿಧಾನಗಳು ನಡೆಯಲಿದೆ. ಸ್ವಸ್ಥ ಶ್ರೀ ವಿಶ್ವಾಸವು ನಾಮ ಸಂವತ್ಸರೆ ಉತ್ತರಾಯಣಿ ಶಿಶಿರ ಋತು ಮಾಘೆ ಮಾಸೆ ಶುಕ್ಲ ಪಕ್ಷ ತೃತೀಯ ಚೌತಿ ಮತ್ತು ಪಂಚಮಿಯಂದು ಉದ್ಘಾಟನೆ ನಡೆಯಲಿದೆ. 21-1-2026 ಬುಧವಾರ ಬೆಳಗ್ಗೆ ಋತ್ವಿಜರ ಸ್ವಾಗತ, ತೋರಣ ಮುಹೂರ್ತ, ಪುಣ್ಯಾಹ ವಾಚನ, ದೇವನಾಂದಿ ಆರಣಿ ಮಥನ, ಸಪ್ರಶುದ್ಧಿ, ಗಣಪತಿ ಹೋಮ, ಸಂಜೆ ಪ್ರಕಾರ ಶುದ್ಧಿ, ವಾಸ್ತು ಹೋಮ ಮತ್ತು ಪೂಜೆ, ಬಲಿ, ಸುದರ್ಶನ ಹೋಮ, ಬಿಂಬ ಶುದ್ಧಿ, ಬಿಂಬಾದಿವಾಸ. 22-1-2026 ಗುರುವಾರ ಬೆಳಗ್ಗೆ ಬಿಂಬ ಪ್ರತಿಷ್ಠೆ, ಪ್ರತಿಷ್ಠಾ ಹೋಮ, ಶಾಂತಿ ಪ್ರಾಯಶ್ಚಿತ ಹೋಮ, ಲಕ್ಷ್ಮೀ ಹೃದಯ ಮಂತ್ರಿ ಹೋಮ, 12 ಕಾಯಿ ಗಣಪತಿ ಹೋಮ, ನಾರಾಯಣ ಮಂತ್ರಿ ಹೋಮ, ನವಗ್ರಹ ಹೋಮ, ಕಲಾಶಾಭಿಷೇಕ ಹಾಗೂ ನಾಗ ಪ್ರತಿಷ್ಠಾ ಕಲಾಶಾಭಿಷೇಕ, ಸಂಜೆ ಮಂಡಲ ರಚನೆ, ಲಕ್ಷ್ಮೀ ಹೃದಯ ಪೂಜೆ, ಅಷ್ಟಾವಿಧಾನ ಸೇವೆ. 23-1-2026 ಶುಕ್ರವಾರ ಬೆಳಗ್ಗೆ ಕೆಲವು ಪ್ರತಿಷ್ಠಾ ಕಲಶಧಾವಾಸ ಹೋಮ, 10-20 ಗಂಟೆಗೆ ಪೂಜ್ಯ ಗುರುಗಳಿಂದ ಕಲಾಶಾಭಿಷೇಕ, ಮಹಾಪೂಜೆ, ಪ್ರಸಾದ ವಿತರಣೆ, ಆಶ್ಲೇಷ ಬಲಿ ಪೂಜೆ. ಶ್ರೀ ಮಹಾಲಕ್ಷ್ಮೀ ದೇವಿ ಟ್ರಸ್ಟ್ ವತಿಯಿಂದ ಬೃಹದಾಕಾರದ ನೂತನವಾದ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನದಲ್ಲಿ ಸೇವೆಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಸೇವಾ ವಿವರ: ಮಹಾಗಣಪತಿ ನವಗ್ರಹ ಹೋಮ ಸೇವೆಗೆ 501 ರೂಪಾಯಿಗಳು, ಸುದರ್ಶನ ಹೋಮ ಸೇವೆಗೆ 751 ರೂಪಾಯಿಗಳು, ಕುಂಭಾಭಿಷೇಕ ಸೇವೆ, ಈ ಸೇವೆಗೆ ಕಳಸ ವಸ್ತ್ರ ಫಲ ನೀಡಲಾಗುವುದು.
1,001 ಮಹಾಲಕ್ಷ್ಮಿ ಹೋಮ ಸೇವೆಗೆ 1,501 ರೂಪಾಯಿಗಳು, ಪುಷ್ಪಾಲಂಕಾರ ಸೇವೆಗೆ 2,501 ರೂಪಾಯಿಗಳು, ಋತ್ವಿಕರ ಸೇವೆ 1,001 ರೂಪಾಯಿಗಳು ಹಾಗೂ ಅನ್ನದಾನ ಸೇವೆಗೆ 5,001 ರೂಪಾಯಿಗಳು, ಒಂದು ದಿನದ ಸಂಪೂರ್ಣ ಸೇವೆಗೆ 10,001 ರೂಪಾಯಿಗಳು, 3 ದಿನಗಳ ಪರಿಪೂರ್ಣ ಸೇವೆಗೆ 25,001 ರೂಪಾಯಿಗಳು. ಈ ಮೇಲೆ ತಿಳಿಸಿರುವಂತಹ ಸೇವಾ ವಿವರಗಳಿಗೆ ದೇವಾಲಯ ಧರ್ಮಾಧಿಕಾರಿಗಳಾದಂತಹ ಶ್ರೀಮತಿ ಪಾರ್ವತಮ್ಮ ಕೆಆರ್ ಇವರ ಮೊಬೈಲ್ ನಂಬರ್ 8722503915 ಮತ್ತು ನಿವೃತ್ತ ಬಿಎಸ್ಎಫ್ ಅಧಿಕಾರಿ ದೇವಾಲಯ ಧರ್ಮಾಧಿಕಾರಿ ನಾರಾಯಣ ಸ್ವಾಮಿರವರು 9740925280 ಈ ನಂಬರ್ಗಳಿಗೆ ಸಂಪರ್ಕಿಸಿ. ಸೇವೆಯನ್ನ ಸಲ್ಲಿಸಲು ಫೋನ್ ಪೇ ಹಾಗೂ ಪೇಟಿಎಂನಲ್ಲಿ ಸಲ್ಲಿಸಿರುವವರು 8722503915 ನಂಬರ್ಗೆ ಕಳಿಸಬಹುದು. ಇಂತಿ ಶ್ರೀ ಮಹಾಲಕ್ಷ್ಮೀ ದೇವಿ ಟ್ರಸ್ಟ್ ಶ್ರೀ ಭಕ್ತಾದಿಗಳಲ್ಲಿ ವಿನಂತಿಸಿರುತ್ತಾರೆ. ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ ನೂತನವಾಗಿ ಲೋಕಾರ್ಪಣೆಗೊಳ್ತಾ ಇರುವಂತಹ ಶ್ರೀ ಮಹಾಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಶ್ರೀ ಶ್ರೀನಿವಾಸ ಮಹಾಲಕ್ಷ್ಮಿ ದೇವಿ, ಶ್ರೀ ಗಣಪತಿ ಮತ್ತು ಶ್ರೀ ನಾಗದೇವತೆಗಳ ಪ್ರಾಣ ಪ್ರತಿಷ್ಠಾ ಮಹೋತ್ಸವ ಕಾರ್ಯಕ್ರಮ ದಿನಾಂಕ 21/1/2026 ರಿಂದ 23/1/2026 ರವರೆಗೆ 3 ದಿನಗಳ ಕಾಲ ಪೂಜಾ ಕಾರ್ಯಕ್ರಮಗಳು ಉದ್ಘಾಟನೆಗೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಸೇವೆಗಳನ್ನ ಸಲ್ಲಿಸಿ ಅಮ್ಮನವರ ದರ್ಶನ ಭಾಗ್ಯ ಪಡೆದು ಅಮ್ಮನವರ ಕೃಪೆಗೆ ಪಾತ್ರರಾಗಲು ನ್ಯೂಸ್ ಕರ್ನಾಟಕ 1 ಟಿವಿ ತಂಡ ವಿನಂತಿಸುತ್ತದೆ ಹಾಗೂ ಸ್ವಾಗತಿಸುತ್ತದೆ. ದೇವಾಲಯ ಧರ್ಮಾಧಿಕಾರಿ ನಿವೃತ್ತ ಬಿಎಸ್ಎಫ್ ಅಧಿಕಾರಿ ನಾರಾಯಣ ಸ್ವಾಮಿರವರು ಮಾತನಾಡಿದ್ರು. ದೇವಾಲಯ ಭಕ್ತಾದಿಗಳಾದ ಶಿಕ್ಷಕ ನಾಗರಾಜು ಮಾತನಾಡಿದ್ರು. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ, ಆತ್ಮಜ್ಞಾನ ಪರಮಾತ್ಮ ಜ್ಞಾನದಲ್ಲಿ ದೊರೆಯುವುದು ಗುಣ ಭಂಡಾರದ ಕಣಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಆತ್ಮಿಕ ಸ್ಥಿತಿಯಲ್ಲಿರುತ್ತ ಕರ್ಮವ ಮಾಡುವುದುಚಿತ. ಆತ್ಮಿಕ ಸ್ಥಿತಿಯಲ್ಲಿರುತ್ತ ಕರ್ಮವ ಮಾಡುವುದುಚಿತ. ಕರ್ಮದಂತೆಯೇ ಫಲವ ಪಡೆವೆ, ಅದರನುಸಾರ ಜನ್ಮವ ಪಡೆವೆ. ಹೋ ಕರ್ಮದಂತೆಯೇ ಫಲವ ಪಡೆವೆ, ಅದರನುಸಾರ ಜನ್ಮವ ಪಡೆವೆ. ಸುಖ ದುಃಖದ ಈ ನಾಟಕದಾಟಕ್ಕೆ, ಸುಖ ದುಃಖದ ಈ ನಾಟಕದಾಟಕ್ಕೆ ಕರ್ಮವೇ ಮೂಲವೆಂಬುದು ನಿಜವೇ. ಶಿವಜ್ಞಾನದಿ ನೀ ಪುಣ್ಯವ ಪಡೆವೆ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ. ಕರ್ಮದ ಗತಿಯನ್ನು ತಿಳಿಯೋ ಮನುಜ, ಜೀವನ ನಡೆಯುವುದು ಸುಂದರ ಸಹಜ.
ಸಂಕಲ್ಪಗಳೇ ಕರ್ಮಕ್ಕೆ ಮೂಲ, ವಿಶಾಲವಾಗಿದೆ ಇದರ ಜಾಲ. ಓ ಸಂಕಲ್ಪಗಳೇ ಕರ್ಮಕ್ಕೆ ಮೂಲ, ವಿಶಾಲವಾಗಿದೆ ಇದರ ಜಾಲ. ಮಾಯೆ ಹಾಕುವುದು ನಿತ್ಯವುಗಾಳ, ಮಾಯೆ ಹಾಕು. ನಮಸ್ಕಾರ. ವಿಜಯಪುರ ಸರ್ವರಿಗೂ ನಮ್ಮ ನಮಸ್ಕಾರಗಳು. ಮತ್ತು ಇಲ್ಲಿ ವಿಜಯಪುರದ ಮಹಾಲಕ್ಷ್ಮಿ ದೇವಸ್ಥಾನ ಉದ್ಘಾಟನೆ ಆಗ್ತಾ ಇದೆ. 21, 22, 23 ತಾರೀಕು ಪೇಜಾವರ ಸ್ವಾಮಿಗಳು ಬರ್ತಾ ಇದ್ದಾರೆ. 10 ಗಂಟೆಯಿಂದ 1 ಗಂಟೆವರೆಗೂ ಇರ್ತಾರೆ. ಮಹಾಭಕ್ತಾದಿಗಳು ಬಂದು ಪೇಜಾವರ ಸ್ವಾಮಿಗಳ ಮತ್ತು ಲಕ್ಷ್ಮಣನ ನೋಡೋ ಅವಕಾಶ ಸಿಗ್ತದೆ. ಎಲ್ಲರೂ ಬಂದು ದಯವಿಟ್ಟು. ನೀವೇನಾಗಿತ್ತು ಸ್ವಾಮಿ? ನಾವು ದೇವಸ್ಥಾನಕ್ಕೆ ಟ್ರಸ್ಟು ಧರ್ಮಾಧಿಕಾರಿ. ತಮ್ಮ ಹೆಸರು? ನಮ್ಮ ಹೆಸರು ನಾಗಸ್ವಾಮಿ, BSF ರಿಟೈರ್ಡು. ಓಕೆ. ನಮಸ್ಕಾರಗಳು. ಈ ಒಂದು ಸನ್ನಿಧಿಯಲ್ಲಿ ನಮ್ಮ ವಿಜಯಪುರದ ದೇವಾಲಯಗಳ ನಗರತೆಯನ್ನು ಕರೀತೇವೆ. ಆ ಒಂದು ನಗರಕ್ಕೆ ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ಸೇರ್ಪಡೆ ಆಗ್ತದೆ. ಈ ಒಂದು ದೇವಸ್ಥಾನವನ್ನು ನಮ್ಮ ಮಾಜಿ ಯೋಧರಾದಂಥ ನಾರಾಯಣ ಸ್ವಾಮಿಗಳು ಹಾಗೂ ಅವರ ಧರ್ಮಪತ್ನಿ ಪಾರ್ವತಮ್ಮನವರ ಒಂದು ಇಚ್ಛೆಯಂತೆ ಈ ಒಂದು ದೇವಸ್ಥಾನವನ್ನು 1 ವರ್ಷದ ಕಾಲದಲ್ಲಿ ನಿರ್ಮಾಣ ಮಾಡೋಕ್ಕೆ ಅವರಿಗೆ ದೇವಿ ಕೃಪೆ ನೀಡಿದ್ದಾರೆ. ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲು ಸಹಕರಿಸಿದಂಥ ಎಲ್ಲ ಭಕ್ತಾದಿಗಳು ಕೂಡ ಈ ಒಂದು ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆಹ್ವಾನಿಸ್ತಾ ಇದ್ದೇವೆ. ಈ ಒಂದು ಮಹಾಲಕ್ಷ್ಮಿ ದೇವಸ್ಥಾನ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲೇ ಹೆಸರು ಪಡೆತಕ್ಕಂಥ ಒಂದು ದೇವಸ್ಥಾನವಾಗಿದೆ. ಈ ಒಂದು ದೇವಸ್ಥಾನ ನಮ್ಮ ವಿಜಯಪುರದಲ್ಲಿ ಉದ್ಘಾಟನೆ ಆಗ್ತಕ್ಕಂಥದ್ದು, ಪ್ರತಿಷ್ಠಾಪನೆ ಆಗ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಈ ಒಂದು ದೇವಸ್ಥಾನದಲ್ಲೇ ಶ್ರೀನಿವಾಸ ವೆಂಕಟರಮಣ ಸ್ವಾಮಿ, ಗಣಪತಿ, ನಾಗದೇವತೆಗಳು ಹಾಗೂ ನವಗ್ರಹಗಳ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಈ ಒಂದು ದೇವಸ್ಥಾನಗಳನ್ನು ಪ್ರತಿಷ್ಠಾಪನೆ 21/1/2026ರಿಂದ 23/1/26 ನಡೆಯುತ್ತದೆ. 21ನೇ ತಾರೀಕು ಬೆಳಿಗ್ಗೆ ಋತಿಜ್ವರ ಸ್ವಾಗತ, ತೋರಣ ಮುಹೂರ್ತ, ಪುಣ್ಯಾವಾಹನ, ದೇವನಾಗಿ, ಅರಣ್ಯಮಂಥನ, ಸಪ್ರ ಶುದ್ಧಿ, ಗಣಪತಿ ಹೋಮ ಇರುತ್ತದೆ. ಸಂಜೆಯ ಪ್ರಕಾರ ಶುದ್ಧಿ, ವಾಸ್ತು ಹೋಮ, ಪೂಜೆ ಬಲಿ, ಸುದರ್ಶನ ಹೋಮ, ಬಿಂಬ ಶುದ್ಧಿ, ಬಿಂಬಾದಿವಾಸ. 22ನೇ ತಾರೀಕು ಬಿಂಬ ಪ್ರತಿಷ್ಠಾಪನೆ, ಪ್ರತಿಷ್ಠಾಪನಾ ಹೋಮ, ಶಾಂತಿ, ಲಕ್ಷ್ಮೀ ಹೃದಯ ಮಂತ್ರ ಹೋಮ, 12 ಕೈ ಗಣಪತಿ ಹೋಮ, ನಾರಾಯಣ ಮಂತ್ರ ಹೋಮ, ನವಗ್ರಹ ಹೋಮ, ಕಲಶಾಭಿಷೇಕ ಹಾಗೂ ನಾಗ ಪ್ರತಿಷ್ಠಾಪನಾ ಕಲಾಭಿಷೇಕ ಇರುತ್ತದೆ. ಸಂಜೆ ಮಂಡಲ ರಚನೆ, ಲಕ್ಷ್ಮೀ ಹೃದಯ ಪೂಜೆ, ಅಷ್ಟಾವರಣ ಸೇವೆ. ಮುಖ್ಯವಾಗಿ 21, 23, 1, 26 ಕಲಶ ಪ್ರತಿಷ್ಠಾಪನೆ, ಕಲಶಾಧಾವರಣ ಹೋಮ, 10-20 ಗಂಟೆಗೆ ಪೂಜ್ಯ ಗುರುಗಳಿಂದ ಕಲಶಾಭಿಷೇಕ, ಮಹಾಪೂಜೆ, ಪ್ರಸಾದ ವಿತರಣೆ, ಆಶ್ಲೇಷ ಬಲಿ ಪೂಜೆ, ಮಹಾಮಂಗಳ ಇರುತ್ತದೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಬಿಂದುವಾಗಿ ನಮ್ಮ ಅಯೋಧ್ಯ ನಗರದ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಕರ್ನಾಟಕದ ಸುಪ್ರಸಿದ್ಧ ಉಡುಪಿ ಮಠದ ಶ್ರೀ ಪೇಜಾವರ ಸ್ವಾಮಿಗಳ ಅಮೃತಾಸ್ತ್ರದಿಂದ ಕಲಶಾಭಿಷೇಕ ನಡೆಯುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮಾಂತರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಹಾಗೂ ದೇವನಹಳ್ಳಿ ತಾಲೂಕು ಶಾಸಕರಾದಂಥ ವಿ ಮುನಿಯಪ್ಪನವರು ಆಗಮಿಸಲಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಈ ಒಂದು ಮಹಾಲಕ್ಷ್ಮಿ ದೇವಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ದೇವಸ್ಥಾನದ ನಿರ್ಮಾಣದಲ್ಲಿ ತುಂಬಾ ಶ್ರಮಪಟ್ಟಿರ್ತಕ್ಕಂಥ ಧರ್ಮಾಧಿಕಾರಿಗಳಾದಂಥ ಪಾರ್ವತಮ್ಮ ಹಾಗೂ ಅವರ ಯಜಮಾನರಾದಂಥ ನಾರಾಯಣ ಸ್ವಾಮಿ ಅವರಿಗೆ ನಮ್ಮ ಸುತ್ತಮುತ್ತಲಿನ ಭಕ್ತಾದಿಗಳ ಪರವಾಗಿ ಹಾಗೂ ವಿಜಯಪುರದ ನಮ್ಮ ವಿಜಯಪುರ ಪಟ್ಟಣದ ಎಲ್ಲ ಭಕ್ತಾದಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ನಾನು ಈ ಸಂದರ್ಭದಲ್ಲಿ ತಿಳಿಸಲು ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ನಾಗರಾಜ್ ಅಂತ. ಈ ಒಂದು ದೇವಸ್ಥಾನದ ಅಭಿಮಾನದಲ್ಲಿ ನಾನು ವಾಸವಾಗಿರ್ತಾ ಇದ್ದೇನೆ. ಹಾಗೆಯೇ ನಾನು ವಿಜಯಪುರದಲ್ಲಿ 40 ವರ್ಷಗಳಿಂದ ಮಾಯಾ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ.
ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.